நம்ம ஊர்ல எது பண்ணாலும் கெத்தா மாசா தான் பண்ணுவோம்ல. சினிமா ஆக்ஷன்ல ஆரம்பிச்சு கட்ல முடியும். இங்க கட் பண்ண அப்புறம் தான் மெயின் ஆக்ஷன். இந்த கிச்சன் பல சவால்களோட வேற வைப்ல இருக்கும். யார் வின் பண்றான்னு பார்ப்போம். வெல்கம் டு செலிபிரிட்டி மாஸ்டர் ஷெஃப் தமிழ். ನಮಸ್ಕಾರ ಹಾಗೂ ಸ್ವಾಗತ ವೀಕ್ಷಕರೇ. ಕೊಲಂಬೋದ ಎಸ್ಎಸ್ಸಿ ಸ್ಟೇಡಿಯಂನಲ್ಲಿ ನಡೆದಂತ ಶ್ರೀಲಂಕಾ ವರ್ಸಸ್ ಭಾರತದ 2ನೇ ಟೆಸ್ಟ್ ಪಂದ್ಯದ 3ನೇ ದಿನದ ಹೈಲೈಟ್ಸ್ಗೆ ಸ್ವಾಗತ. ಬನ್ನಿ ಆಕ್ಷನ್ ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. ಇರುವಂತ ಇಬ್ರು ಬ್ಯಾಟರ್ಸ್ ಜೊತೆಗೆ ನಮ್ಮ ಸುಜಿತ್ ಅವರು ಕೂಡ ಸಜ್ಜಾಗಿದ್ದಾರೆ. ಧ್ರುವ್ ಜುರೇಲ್ ಸ್ಟ್ರೈಕ್ ನಲ್ಲಿ ಇರ್ತಾರೆ. ನಮಸ್ಕಾರ ಎಲ್ಲರಿಗೂ. ಎಸ್, ಈ ಟೆಸ್ಟ್ ಕ್ರಿಕೆಟ್ ಅಂದರೆ ಒಂಥರ ಸಂಭ್ರಮನೇ ಬೇರೆ. ಎಲ್ಲರಿಗೂ ಒಂದು ಕುತೂಹಲ ಇರುತ್ತೆ, ಏನಾಗುತ್ತೆ ಡೇ ಟೂನೇ ಟೆಸ್ಟ್ ಮ್ಯಾಚಲ್ಲಿ ಬೆಸ್ಟ್ ಬ್ಯಾಟಿಂಗ್ಗೆ ಅವಕಾಶ ಅಂದರೆ ಡೇ 2 ಪಿಚ್ ತುಂಬ ಚೆನ್ನಾಗಿರುತ್ತೆ, ಬ್ಯಾಟಿಂಗ್ ಆಡಲು ಮಜಾ ಬರುತ್ತೆ. ಆದರೆ ಭಾರತ 300ಕ್ಕೆ 5 ತೃಪ್ತಿ ಆಗಿರ್ತಾರ? ಎಸ್, ಸಂತೋಷವಾಗಿರುತ್ತಾ ಹೆಚ್ಚು? ಅದು ಡೌಟ್. ಯಾಕಂದರೆ 5 ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಮುಖ 5 ಬ್ಯಾಟ್ಸ್ಮನ್ ಪೆವಿಲಿಯನ್ನಲ್ಲಿದ್ದಾರೆ. ಫ್ರೆಶ್ ಆಗಿದ್ದಾರೆ, ಎಲ್ಲರೂ ಫ್ರೆಶ್ ಸ್ಟಾರ್ಟ್ ಮಾಡಬೇಕು. ಏನಾಗುತ್ತೆ ನೋಡೋಣ ಬನ್ನಿ. ಪರ್ಫೆಕ್ಟ್ ಸ್ಟಾರ್ಟ್. ಯಾವುದೇ ಬೌಲರ್ಗೆ ಖುಷಿ ಕೊಡುವಂತಹ ಸ್ಟಾರ್ಟ್ ಇದು. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾರೆ ಮೆಂಟಲಿ ಅವರು. ಅಂಥವ್ರನ್ನ ಕೆಣಕಿ ಗೆಲ್ಲೋದಕ್ಕೆ ಸಾಧ್ಯನಾ? ಅಸಾಧ್ಯ, ಆಲ್ಮೋಸ್ಟ್ ಅಸಾಧ್ಯ ಅಂದ್ರೆ ತಪ್ಪಾಗಲಾರದು. ಲೀಡಿಂಗ್ ಎಡ್ಜ್ ವಿಕೆಟ್ ಕೂಡ ಬಂತು. ಸಾರಾಂಶ್ ಜೈನ್ ಡೆಬ್ಯೂ ಮ್ಯಾಚ್ ನಲ್ಲಿ ಗಳಿಸಿದ್ದು ಕೇವಲ 6 ರನ್ಸ್. ಅಸಿತ ಇವತ್ತಿನ ಮೊದಲನೇ ಬ್ರೇಕ್ ಥ್ರೂ ನ ತಂದುಕೊಟ್ಟಂತ ಬೌಲರ್ ಡಿಸಪಾಯಿಂಟ್ ಆಗಿ ಹೋಗ್ತಾ ಇದ್ದಾರೆ. ರಿಷಬ್ ಪಂತ್ ರಿಟೈರ್ಡ್ ಹರ್ಟ್ ಆಗಿ ಏನು ಡ್ರೆಸ್ಸಿಂಗ್ ರೂಮ್ ಕಡೆ ನಡೆದಿದ್ರು ನಿನ್ನೆ, ಈಗ ಕ್ರೀಸ್ ಕಡೆಗೆ. ಆಹಾ, ಕೊಡೋದು ಅಂದ್ರೆ ರಿಪ್ಲೈ ಹೀಗೆ ನೋಡಿ. ಎಂತ ಶಾಟು ಸ್ಟೇಡಿಯಂ ಇಂದ ಆಚೆ. ನಿನ್ನೆ ನೀವು ಆಚೆ ಕಳಿಸಿದ್ರಿ, ಅನಿವಾರ್ಯತೆ ಇತ್ತು, ತಗೊಳ್ಳಿ. ಇವತ್ತು ನಿಮ್ಮ ಈ ಡೆಲಿವರಿನ ಆಚೆ ಕಳಿಸಿದ್ದೀನಿ ಅನ್ನೋ ಉತ್ತರ ಇಲ್ಲಿ ಪ್ರತ್ಯುತ್ತರ ಪಂತಿಂದ. ಇದು ಫುಲ್ಲಾಗಿ ಹೊಡೆದೇ ಹೊಡಿತೀನಿ, ನೀನು ಹಾಕಿದ್ರೆ ನನಗೆ ಗೊತ್ತು ನಿಂದೇನು ಪ್ಲ್ಯಾನು ಅಂತ ಹೇಳ್ದಂಗಿತ್ತು. ಆ ಒಂದು ಬೌಲರ್ದು ಸ್ಪೇಸ್ ಏನಿದೆಯೋ ಅದನ್ನೇ ಉಪಯೋಗ ಮಾಡಿ ಡೈರೆಕ್ಷನ್ನು, ಅದೇ ಡೈರೆಕ್ಷನ್ನಲ್ಲಿ ಬ್ಯಾಟನ್ನು ಹೊಡೆದಿರೋವಂಥದ್ದು. ಅಂದರೆ ರೂಫ್ ಟಾಪ್ ಮೇಲೆ ಹೋಗಿದ್ದು. ಟೆಸ್ಟ್ನಲ್ಲಿ 6ನ ಸಂಖ್ಯೆ 101. ಇದೆಲ್ಲಿ ಹೋಯ್ತು ಅಂತಂದ್ರೆ ಗ್ರೌಂಡಿಂದ ಆಚೆ. ನೆನಪಿರ್ಲಿ, ಮುಂಚೆನೆ ರೆಡಿ ಇದ್ರು. ಯಾಕಂದ್ರೆ ಆ ಹೆಡ್ ಪೊಸಿಷನ್ ನೋಡಬೇಕು. ನೋಡೋಣ ದಿನಸತಿ. ಬಟ್ ಎಂತ ಅದ್ಭುತವಾದ ಒಂದು ಟೈಮಿಂಗ್ ಇಲ್ಲಿ ಜುರೇಲ್ ಕಡೆಯಿಂದ. ಮತ್ತೆ 8 ತಿಂದಿದ್ದಾರೆ ರಿಷಬ್ ಪಂತ್. ಸ್ವಲ್ಪದಲ್ಲಿ ಸ್ಟಂಪ್ ಮೇಲೆ ಬೀಳಿಲ್ಲ. ರಿಷಬ್ ಪಂತ್ ಎಲ್ಲಿದ್ದಾರೆ ಅಲ್ಲಿ ಆಕ್ಷನ್ ಇದ್ದಿರ್ತದೆ. ಮತ್ತೆ ಈ ಪಿಚ್ ಬಗ್ಗೆ ಹೇಳೋದಾದ್ರೆ ಸ್ವೀಪ್ ಹೊಡೆಯುವಂಥ ಒಂದು ಪ್ರಯತ್ನ. ಈಗೇನು ನಂಗೆ ತಿಳಿದಂಗೆ ಅವರು ಲೆಗ್ ಸೈಡ್ ಆಡೋ ಟೈಮ್ನಲ್ಲಿ ಬೌಂಡ್ರಿ ಸಿಕ್ಕಿದೆ ಹೌದು, ಬಟ್ ಕಾನ್ಫಿಡೆಂಟ್ ಆಗಿರಲಿಲ್ಲ ಶಾಟ್ ಇದು. ತಿರ್ಗಾ ಅವರ ಒಂದು ಲೈನ್ ಆಫ್ ಏನು ಹೇಳಿ ತಲೆ ಅದು ಔಟ್ಸೈಡ್ ದ ಲೈನ್ ತುಂಬ ಹೊರಗಡೆ ಬಿದ್ದೋಗ್ತಾ ಇದೆ. ಸೊ ಜನರಲಿ ಮಿಸ್ ಮಾಡ್ತಾರೆ. ಬಟ್ ಅದ್ರೂ ಇಲ್ಲಿ ಇನ್ನೊಂದು ಬೌಂಡ್ರಿನ ಗಳಿಸ್ಕೊಂಡಿರೋದು ರಿಷಬ್ ಪಂತ್. ವಿಶಿಷ್ಟವಾದ ಸ್ವೀಪರ್. ಸ್ವೀಪಲ್ಲಿ ರಿವರ್ಸ್ ಸ್ವೀಪ್ ಆಗಲಿ ನಾವು ಗಾಲಲ್ಲಿ 2ನೇ ಇನ್ನಿಂಗ್ಸ್ ಹಾಫ್ ಸೆಂಚುರಿ ಹೊಡೆದ ನೋಡಿದ್ವಿ. ಈ ಬಾರಿ ಆಫ್ ಸ್ಟಂಪ್ ಮೇಲೆ ಇತ್ತು ಬಾಲು. ಸ್ವೀಪ್ ಮಾಡೋ ಪ್ರಯತ್ನ, ಇಂಪ್ಯಾಕ್ಟ್ ಅನ್ನು ಔಟ್ಸೈಡ್ ಆಫ್ ಸ್ಟಂಪ್ ಇದ್ದಂಗಿತ್ತು. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬಂದಿರೋದು ಇಲ್ಲಿ ರಿಷಬ್ ಪಂತ್ಗೆ. 350 ಕೂಡ ಕ್ರಾಸ್ ಮಾಡಿದ್ದಾರೆ ಭಾರತ ಇಲ್ಲಿ. ಸೊ ಅದಕ್ಕೆ ಆ ಬಾಲ್ ಸಿಕ್ಕಿದ್ದು ಹಂಗೆ. ಬಟ್ ಇಲ್ಲಿ ಬೌಂಡ್ರಿ ಬರ್ತಾ ಇದೆ. ಇಲ್ಲಿ 4 ರನ್ ಪಡ್ಕೋತಾರೆ. 50 ರನ್ ಕೂಡ ಪಾರ್ಟ್ನರ್ಶಿಪ್. ಕೆಳಗಡೆ ಕ್ರಮಾಂಕದಲ್ಲಿ ಬಂದಂತ ಪಂತ್ ಮತ್ತೆ ಧ್ರುವ್ ಜುರೇಲ್ ಅವರು 64 ಬಾಲಲ್ಲಿ 52 ರನ್ನ ಗಳಿಸ್ತಾರೆ. ಈ ತರ ಬೇಕಾಗಿತ್ತು ಬೌಂಡ್ರೀಸ್ಗಳು, ಬೌನ್ಸರ್ಗಳ ಮಧ್ಯೆ ಈ ಒಂದು ಬೌಂಡ್ರೀಸ್. ತಗೊಳ್ಳಿ, ಬಿಗ್ ಶಾಟ್ ಆಡುವಂತ ಆಲೋಚನೆ ಏನಿತ್ತು, ಒಂದ್ ಸ್ವಲ್ಪ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ ಬೌಂಡ್ರಿಗಳಲ್ಲಿ. ಆಕ್ಸಿಲರೇಟ್ ಮಾಡ್ತಾ ಇದ್ದಾರೆ. ಓಹೋ, ಚೆನ್ನಾಗಿತ್ತು ಅವ್ರ ಕಡೆಯಿಂದ ಆಲೋಚನೆ ಕೇಶರ. ಬಟ್ ಇಲ್ಲಿ ಬೌಂಡ್ರಿ ಸಿಗತ್ತೆ.
ಇವರು ಮನ್ಸ್ ಮಾಡಿದ್ರೆ ಇದೇ ಓವರ್ನಲ್ಲಿ 15 ಬಂದ್ರು ಆಶ್ಚರ್ಯ ಇಲ್ಲ. ಮೊದಲನೇ ಶಾಟ್ ಬಂದಿದೆ. ಇರುವಂತಹ ಲಾಸ್ಟ್ ಡೆಲಿವರಿಯಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು 50 ಕಂಪ್ಲೀಟ್ ಮಾಡ್ಕೊಳ್ತಾರ? ಈ ಒಂದು ಪ್ರಶ್ನೆಗೆ ಅವರೇ ಉತ್ತರ ಕೊಡಬೇಕು. ನಿಮ್ಗೇನನ್ಸುತ್ತೆ ಶರತ್? ಅದ್ಭುತ ಶಾಟ್. 4 ಪಿಚ್ ಬಾಲ್ ಮೇಲೆ ಚೆನ್ನಾಗಿ ಬಂದ್ರು. ಕೊನೆಯವರೆಗೂ ಅಬ್ಸರ್ವ್ ಮಾಡಿದ್ರೆ ಕಂಪೋಸ್ಡ್ ಆಗಿದ್ರೆ ಈ ಬಾಲು ಕೆಳಗಡೆಯಿಂದ ಎತ್ತಿ ಮೇಲ್ಗಡೆ ಬಾರಿಸಿರೋದು ಅದ್ಭುತವಾಗಿ ಚೆನ್ನಾಗಿದೆ. ಬೌಂಡ್ರಿ. ಪಂತ್ ಅವರ ಅರ್ಧ ಶತಕ, ಸತತ 2ನೇ ಅರ್ಧ ಶತಕ. ಗಾಲಲ್ಲಿ 66 ರನ್ ಗಳಿಸಿದ್ರು ನೆನೆಯಬಹುದು. 21ನೇ ಅರ್ಧ ಶತಕ ಟೆಸ್ಟ್ ನಲ್ಲಿ ರಿಷಬ್ ಪಂತ್ ಅವ್ರದ್ದು ಚಪ್ಪಾಳೆ ತಟ್ಟಲೇಬೇಕು ಇಂಥ ಇನ್ನಿಂಗ್ಸ್ಗೆ, ಅದು ಇಷ್ಟೊಂದು ಏಟ್ ತಿಂದು. ಪ್ರಭಾತ್ ಈ ರೀತಿಯಾಗಿ 50 ಜುರೇಲ್ ಕೂಡ 50 ರನ್ ಗಳಿಸ್ಕೊಂಡಿದ್ದಾರೆ. ಸತತ 2ನೇ ಹಾಫ್ ಸೆಂಚುರಿ ಇವರಿಬ್ಬರದು, ಸತತ 2ನೇ ಹಾಫ್ ಸೆಂಚುರಿ. ಗಾಲಲ್ಲಿ ಕೂಡ ಒಬ್ಬರು ಜುರೇಲ್ ಅವರ ಮೊದಲ ಇನ್ನಿಂಗ್ಸಲ್ಲಿ ಬಾರಿಸಿದ್ರು, ಪಂತ್ 2ನೇ ಇನ್ನಿಂಗ್ಸಲ್ಲಿ. ಈಗ ಇಬ್ಬರು ಬಾರಿಸಿದ್ದಾರೆ. ಇದು 3ನೇ 50. ಕೂಡ ಸಖತ್ ಕಾನ್ಫಿಡೆನ್ಸ್, ಸಖತ್ ಎನ್ಕರೇಜ್ ಮಾಡಿದ್ದಾರೆ. ಇನ್ನೊಂದು ಬೌಂಡ್ರಿ ಅಗೇನ್ ಶಾರ್ಟ್ ಬಾಲಿಂದ. ಶಾರ್ಟ್ ಬಾಲ್ ಹಾಕಿದ್ರೆ ಖಂಡಿತ ಇಬ್ರು ಬಿಡ್ತಾ ಇಲ್ಲ. ಮತ್ತೊಂದು ಲೆಫ್ಟ್ ಶಾಟ್, ಈ ಬಾರಿ ರಿಷಬ್ ಪಂತ್ ಹಾಗೂ 6. 102ನೇ 6 ಇದು ಅವರ ಟೆಸ್ಟ್ ಕೆರಿಯರ್ ಅಲ್ಲಿ ಸೋಫಾರ್. ಕೇವಲ 81 ಇನ್ನಿಂಗ್ಸ್ ಅಲ್ಲಿ ಅಂತ ಅನ್ಕೊಂಡಿದ್ದೀನಿ, ಕನ್ಫರ್ಮ್ ಮಾಡ್ತೀವಿ. 90 ಇನ್ನಿಂಗ್ಸ್ ಅಲ್ಲಿ ಅದ್ಭುತವಾದ ಪ್ರದರ್ಶನ. ಫಾಸ್ಟೆಸ್ಟ್ ಇವರು 100 ಸಿಕ್ಸರ್ ಗಳಿಸಿದ್ರಲ್ಲಿ ರಿಷಬ್ ಪಂತ್. ಚೆನ್ನಾಗಿತ್ತು. ಜಸ್ಟ್ ಅಂಡರ್ 4 to 5 ಮೀಟರ್ಸ್ ಲೆಂತ್ ನಲ್ಲಿ ಹಾಕಿದ್ದು ಇಲ್ಲಿ. ಬ್ರಿಲಿಯಂಟ್ ಬಾಲಿಂಗ್ ಇದು. ಅದು ಟೂ ಲೇಟ್ ಅಂತ ಅನ್ಸುತ್ತೆ. ಲಂಚ್ ಸಮಯಕ್ಕೆ ಭಾರತ 112 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 419 ರನ್ ಗಳಿಸಿದೆ ಹಾಗೂ ಡ್ರೈವರ್ ಸೀಟಲ್ಲಿದೆ. ಅತ್ಯುತ್ತಮವಾದ ಸೆಷನ್ ಆಗಿದೆ. ಧ್ರುವ್ ಜುರೇಲ್ ಅಂದರೆ ಅವರು ಯೂಶಲಿ ಬ್ಯುಸಿ ಪ್ಲೇಯರ್. ಧ್ರುವ್ ಜುರೇಲ್ 107 ಬಾಲಲ್ಲಿ 59. ಕೇಶರ ಮೊದಲ ಬಾಲ್ ನುಗ್ಗಿ ಬಾರಿಸಿದ್ದಾರೆ. ಆಟದ ಸಾಧ್ಯತೆ ಔಟ್. ರಿಷಬ್ ಪಂತ್ ನಿರಾಸೆಗೊಳಿಸಿದ್ದಾರೆ. ಲಂಚ್ ನಂತರ ಕೇಶರ ನುವಾಂತ್ ಅವರ ಬೌಲಿಂಗ್ ನಲ್ಲಿ ಸಿಕ್ಸರ್ ಹೊಡೆಯುವ ಪ್ರಯತ್ನದಲ್ಲಿ ಲಾಂಗ್ ಆಫ್ ನಲ್ಲಿ ಕ್ಯಾಚ್ ಇತ್ತು, ಔಟ್ ಆಗಿದ್ದಾರೆ. ರಿಷಬ್ ಪಂತ್ 63 ರನ್ ಗಳಿಸಿದರು. ಮೊದಲನೇ ಬಾಲೇನೆ ಲಂಚ್ ಆಗ್ತಿದ್ದಂಗೆ ಬಂದು ಹೊಡೆದಿರುವಂಥದ್ದು. ಪೇಷನ್ಸ್ ಅನ್ನೋದು ಯಾವುದೂ ಕಾಣಿಸ್ಲಿಲ್ಲ ಇಲ್ಲಿ. ಅಂದರೆ ಡೆಸರ್ಟ್ ತಿಂದಿಲ್ಲ, ಲಂಚ್ ಆಗಿದೆ. ಆ ಒಂದು ಬೇಸರದಿಂದ ಹೊಡೆದೋ ಥರ ಇತ್ತು. ಬೇಕಾಗಿರಲಿಲ್ಲ ಇದು. ಮೊದಲನೇ ಬಾಲ್ ಸ್ಟೆಪ್ ಔಟ್ ಆಗಿ ನೇರವಾಗಿ ಕೈಗೆ ಹೊಡೆದಿರೋ ರಿಷಬ್ ಪಂತ್ 63ಕ್ಕೆ ಔಟ್ ಆಗಿ ವಾಪಸ್ ಹೋಗ್ತಾ ಇದ್ದಾರೆ. ಅಲ್ಲೋಡಿ ಲೆಗ್ ಸ್ಲಿಪ್ ಕೂಡ ಇಟ್ಕೊಂಡಿದ್ರು. ಅದನ್ನು ನಾನು ಗಮನಿಸ್ಕೊಂಡು ಚಾಲೆಂಜಿಂಗ್ ಆಗಿ ಹೊಡಿತೀನಿ ಅಂತ ಬೌಂಡ್ರಿ ಹೊಡೆದಿದ್ದಾರೆ. ಅಂದರೆ ನೀವು ಚಾಲೆಂಜ್ ಪೋಸ್ಟ್ ಮಾಡಿದ್ರೆ ಜುರೇಲ್ ಅದು ಹಿಂದೆ ಹೋಗಲ್ಲ. ಅದನ್ನು ನಾನು ತಗೋತೀನಿ ಅಂತ ಹೊಡೆದಿರೋಂಥ ಬೌಂಡ್ರಿ ಇದು. ಪ್ಲೇಸ್ಮೆಂಟು ಕೂಡ ಚೆನ್ನಾಗೇ ಇತ್ತು, ಕೈಗೆ ಹೋಗ್ಬಿಡ್ಬೋದಾಗಿತ್ತು. ಬಹಳ ಮುಂದೆ ಇತ್ತು, ಡ್ರೈವ್ ಮಾಡಲು ಸುಲಭವಾಯಿತು. ಹಾಗೂ ಮೊದಲ ಬೌಂಡ್ರಿ ಮಾನವ್ ಸುತಾರ್ ಅವರಿಗೆ. ಕಂಪ್ಲೀಟ್ ಕಾಲ ಹತ್ರ ಹಾಕ್ಬಿಟ್ರು. ವೈಡ್ ಕೂಡ ಇತ್ತು. ಸುಮ್ಮನೆ ಬ್ಯಾಟ್ ಟು ಬಾಲ್ ಹೊಡೆದ್ರೆ ಸಾಕು, ಗ್ಯಾಪಲ್ಲಿ ಔಟ್ ಹೋಗುತ್ತೆ. ಯಾಕಂದರೆ ಫೀಲ್ಡ್ ಕೂಡ ಅಟ್ಯಾಕಿಂಗ್ ಇರುತ್ತೆ. ಆ ಒಂದು ಪೇಷನ್ಸು, ಆ ರೆಸಿಲಿಯನ್ಸ್ ಅಂತ ನಾವೇನು ಹೇಳ್ತೀವೋ, ಸುಲಭವಾಗಿ ಜುರೇಲ್ ಇನ್ನೊಂದು ಬೌಂಡ್ರಿ. ಬಿಗ್ ಶಾಟ್ ಮುಂದೆ ಬಂದು ಪಿಚ್ಚದ ಬಾಲ್ಗೆ 1 ಬೌನ್ಸ್ ಬೌಂಡ್ರಿ ಪಡ್ಕೊಂಡಿರೋದು. ಅದು ಸುತಾರ್ ಅವರ ಬ್ಯಾಟಿಂದ ಬಂದಿರೋದು 2ನೇ ಬೌಂಡ್ರಿ. ಸುಧಾರಿಸ್ಕೊಳಕ್ ಬಿಡಲ್ಲ ಅಂತಿದ್ದಾರೆ. 4 ಬರುತ್ತೆ ಭಾರತಕ್ಕೆ. ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಇದೆ ನಮಗೆ. ಅವ್ರನ್ನ ಮುಕ್ತಾಯ 450 ರನ್ಗೆ 7 ವಿಕೆಟ್ ಭಾರತ. ಅವತ್ತು ಎಷ್ಟು ನೋವಾಗಿರ್ಬೇಡ, ವಿಕೆಟ್ ಸಿಕ್ತು. ಪ್ರಭಾತ್ ವಿಕೆಟ್ಲೆಸ್ ಆಗಬಹುದೇನೋ ಅಂತ ಅಂದ್ಕೊಳ್ತಾ ಇದ್ವಿ. ಇಲ್ಲ, ಅವರ ಮೊದಲನೇ ವಿಕೆಟ್ ಪಡ್ಕೊಂಡಿದ್ದಾರೆ. ಸುತಾರ್ ತಮ್ಮ ವಿಕೆಟ್ನ ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದು ಹೋಗ್ತಾ ಇದ್ದಾರೆ. ಫುಲ್ ಟಾಸ್ ಅದನ್ನು ಕನ್ವರ್ಟ್ ಮಾಡ್ತಾರೆ ಜುರೇಲ್. ಗ್ಯಾಪ್ ಅನ್ನು ಹುಡುಕಿದ್ದಾರೆ ಹಾಗೂ ಬೌಂಡ್ರಿ, ಮಸ್ಟ್ ನೀಡೆಡ್ ಬೌಂಡ್ರಿ. ಧ್ರುವ್ ಜುರೇಲ್
95 ಈಗ ಇನ್ನು ಕೇವಲ ಒಂದು ಹಿಟ್ ಅವೇ ಫ್ರಮ್ ಬೌಂಡ್ರಿ. ಆದರೆ ಇಲ್ಲಿ 5 ರನ್ ಬೇಕು ಜುರಲ್ಗೆ. ಇತ್ತ ಅಂಪೈರ್ ಸನ್ನೆ ಮೂಲಕ ದೊಡ್ಡ ಗ್ಯಾಂಗ್ ಇದು, ಅಂದ್ರೆ 60 ಜನರು ಟ್ರೈನ್ಡ್ ಗ್ರೌಂಡ್ಸ್ಮೆನ್ ಆಗಲೇ ದೊಡ್ಡ ಶೀಟ್ ತೆಗೆದುಕೊಂಡು ಒಳಗಡೆ ಬರ್ತಾ ಇದ್ದಾರೆ, ಕವರ್ ಮಾಡ್ತಾ ಇದ್ದಾರೆ. ಮಳೆ ಶುರುವಾಗಿದೆ. 55 ಡೆಲಿವರೀಸ್ ಅಲ್ಲಿ ಫಸ್ಟ್ ಇವರು 100 ಹೊಡೆದು ಬಿಡ್ಲಿ ಅಂತ. ಕಾಮೆಂಟ್ರಿ ಬಾಕ್ಸ್ ಅಲ್ಲಿ HS ಶರತ್ ಇದ್ದಾರೆ ನಮ್ಮ ಜೊತೆಗೆ. ವೆಲ್ಕಮ್ ಶರತ್. ನೋಡಿ ಆಡಿದ್ರೆ ಖಂಡಿತವಾಗೂ ಬರುತ್ತೆ. ಬಟ್ ಇಲ್ಲಿ ಸ್ಟ್ರೈಟ್ ಡ್ರೈವ್ ಮಾಡಿರೋದು ಬೌಂಡ್ರಿ ಹೋಗುತ್ತಾ, ಹಿಂದ್ಗಡೆ ನಿಲ್ಸ್ಕೊಂಡಿದ್ದಾರೆ. ಬಟ್ ನಾನು ಸೆಟಲ್ಡ್ ಆಗಿದ್ದೀನಿ ಗುರು. ನನ್ನ ಏರಿಯಾದಲ್ಲಿ ನನ್ನ ಸ್ಟ್ರೆಂತ್ಗೆ ಬಂತು ಅಂತಂದ್ರೆ ನಾನು ಬಿಡೋದಿಲ್ಲ, ತಗೊಂಡು ಹೋಗ್ತೀನಿ ಅಂತ ಇಲ್ಲಿ ತೋರಿಸ್ತಾ ಇರೋದು. 99 ನಲ್ಲಿದ್ದಾರೆ. 2ನೇ ರನ್ಗೆ ವಾಪಸ್ ಬರ್ತಾರ ಅಥವಾ ರನ್ನೇ ತಗೊಂಡಿಲ್ವಾ? 99 488 ಭಾರತ. ಹೈಪ್ ಕ್ರಿಯೇಟ್ ಮಾಡಿದ್ರು, ಇಲ್ಲಿ ಕ್ವಿಕ್ ಸಿಂಗಲ್ ತಗೊಳ್ತಾರ. ಎಸ್, ಖಂಡಿತವಾಗ್ಲೂ ಕಂಪ್ಲೀಟ್ ಮಾಡ್ತಾರೆ. ಡಿಜೆ 2ನೇ ಬಾರಿ ಜಮಾಯಿಸಿದ್ದಾರೆ ಇಲ್ಲಿ ಅಂತಾರಾಷ್ಟ್ರೀಯ ಟೆಸ್ಟ್ ಶತಕವನ್ನ. ಎಂಥ ಬ್ರಿಲಿಯಂಟ್ 100 ಇದು. ಭಾರತದ ಬ್ಯಾಟಿಂಗ್ ಡೆಪ್ತ್ ನ ತೋರಿಸೋದಕ್ಕೆ ಅಂತ ಬಂದಂತ ಡಿಜೆ ಅವರು ಸಸ್ಟೈನ್ ಆಗ್ತಾರೆ, ಎದುರಿಸ್ತಾರೆ ಎಲ್ಲ ಚಾಲೆಂಜ್ ನ, ಗಳಿಸ್ತಾರೆ ತಮ್ಮ 2ನೇ ಟೆಸ್ಟ್ ಸೆಂಚುರಿಯನ್ನ ಶ್ರೀಲಂಕಾದಲ್ಲಿ, ಅವರದ್ದೇ ನೆಲದಲ್ಲಿ. ನುಂಗ್ ಹಾಕುವಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್. ಈ ತರ ಒಂದು ಪರ್ಫಾರ್ಮೆನ್ಸಸ್ ಇಂದಾನೆ ಭಾರತ ಮೇಲ್ಗೈ ಸಾಧಿಸೋದಕ್ಕಾಗೋದು. ಅದ್ಭುತ ರನ್ನಿಂಗು ಕೂಡ, ಅಲ್ಲಿ ಬಿದ್ದಿದ್ರೆ ಔಟ್ ಕೂಡ ಆಗಿತ್ತು. ಬಟ್ ಇಲ್ಲೇ ಕ್ಲಾಸ್ ಮತ್ತೆ ಕ್ಯಾರೆಕ್ಟರ್ನ ತೋರಿಸಿರೋದಿಲ್ಲ. ಇದು ಆ ಮೊಮೆಂಟ್ ಯಾವುದಕ್ಕಾಗಿ ವರ್ಷಗಳ ಗಟ್ಲೆ ತಗೊಳ್ತಾರೆ ಒಬ್ಬ ಆಟಗಾರ ಭಾರತ ತಂಡವನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ. ಆ ನಂತರ ಅಲ್ಲಿ ಸಿಕ್ಕಂತ ಅವಕಾಶವನ್ನ ಕನ್ವರ್ಟ್ ಮಾಡೋದಕ್ಕೆ ಏನು ಹಾರ್ಡ್ ವರ್ಕ್ ಮಾಡಿರ್ತಾರೆ. ಈ 1 ರನ್ನಿಂದ ಕೂಡ ಶತಕ ವಂಚಿತರಾಗಿರುವಂತ ಹಲವು ಬ್ಯಾಟರ್ಸ್, ಹಲವು ಇನ್ಸ್ಟೆನ್ಸಸ್ ಇದಾವೆ. ಬಟ್ ಈ ಬಾರಿ ರಿಸ್ಕಿ ಸಿಂಗಲ್ ನ ತಗೊಳ್ತಾರೆ. ಆ ಬಿಗ್ ಶಾಟ್ ಬಂದಿದ್ಯಾ? ಕನೆಕ್ಷನ್ ಹೇಗಿದೆ? ಫೀಲ್ಡರ್ ಹಿಂದೆ ಇದ್ದಾರ, ಇದ್ರೂ ಪರವಾಗಿಲ್ಲ, ಕಳಿಸಿದ್ದಾರೆ ಇಲ್ಲಿ ಬೌಂಡ್ರಿಗೆ. 489ಕ್ಕೆ 8 ಭಾರತ. ತಾಕತ್ತಿದ್ರೆ ಆಲ್ ಔಟ್ ಮಾಡ್ರಯ್ಯ ನೋಡೋಣ ಅಂತ ಅನ್ಬೇಕಾ? ಇದು ಯಾಕೋ ಔಟ್ ಅನ್ಸತ್ತೆ. ಖಂಡಿತವಾಗ್ಲೂ ಡೌಟೇ ಇರಲಿಲ್ಲ ಅಲ್ಲಿ ಅಂಪೈರ್ಗೆ, ಯಾವುದೇ ಡೌಟ್ ಇರಲಿಲ್ಲ. ಆ ವಿಕೆಟ್ ನ ಪಡ್ಕೊಂಡಿದ್ದಾರೆ ಇಲ್ಲಿ ಪ್ರಭಾತ್, ಅಥವಾ ರೆಫರ್ ಮಾಡಿದಾರ, DRS ತಗೊಂಡಿದ್ದಾರೆ ಸಿರಾಜ್. Ball tracking coming up now, impact in line and hitting the wickets. Stay with your original decision, Asano out. I'll let you know when you're on screen. You're on screen now, simple now. ಎಸ್, ಅಂಪೈರ್ ಡಿಸಿಷನ್ ಏನಿತ್ತು ಅದು ಎತ್ತಿ ಹಿಡಿದಿದ್ದಾರೆ DRS ನಲ್ಲೂ ಕೂಡ. ಸೊ ಮೊಹಮ್ಮದ್ ಸಿರಾಜ್ ಸಾಕಷ್ಟು ಹೋರಾಟದ ನಂತರ 3 ಔಟ್ ಆಗ್ತಾರೆ. 489ಕ್ಕೆ 9 ಭಾರತ. ಶಾರ್ಟ್ ಬಾಲ್ ಚಾಲೆಂಜ್ ಮಾಡಿದ್ದಾರೆ, ಫೀಲ್ಡರ್ಗೆ ಚಾನ್ಸೇ ಇಲ್ಲ. ಶತಕ ಆಗ್ತಾ ಇದ್ದ ಮೇಲೆ 2ನೇ ಮ್ಯಾಕ್ಸಿಮಮ್ ಬಂದಿದೆ ಧ್ರುವ್ ಜುರೇಲ್ ಅವರ ಬ್ಯಾಟ್ ಇಂದ. ಯಾರ್ಕರ್ ಮಾಡೋ ಪ್ರಯತ್ನ ಇಲ್ಲಿ, ಬೌಂಡ್ರಿ ಕೂಡ ಬರುತ್ತೆ. ಫುಲ್ ಟಾಸ್ ಬಾಲ್ ಚೆನ್ನಾಗಿ ಕನ್ವರ್ಟ್ ಮಾಡಿದ್ದು. 500 ಕೂಡ ಕಂಪ್ಲೀಟ್ ಆಯ್ತು ಭಾರತ ತಂಡದ್ದು. 503ಕ್ಕೆ 9. ಸೈಕಲಾಜಿಕಲಿ ಅದು ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಆ ಒಂದು 500ರ ಗಡಿ ದಾಟಿಸಿದ್ದು ನಮ್ಮ ವೀರ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಈ ಒಂದು ಬೌಂಡ್ರಿ ಮೂಲಕ. ಎಸ್, ಇಲ್ಲಿ ಡಿಕ್ಲೇರ್ ಕೂಡ ಮಾಡ್ಕೊಂಡಿದ್ದಾರೆ. ನಾವು ಅಫಿಷಿಯಲಿ ಇವಾಗ ಅದನ್ನ ನೋಡ್ತಾ ಇದ್ದೀವಿ ನಮ್ಮ ಸ್ಕ್ರೀನ್ ಮೇಲೆ. 3ನೇ ಬಾರಿ ಶ್ರೀಲಂಕಾದ ನೆಲದಲ್ಲಿ, ಸ್ಪೆಷಲಿ SSC ಗ್ರೌಂಡ್ ನಲ್ಲಿ 3ನೇ ಬಾರಿ 500ಕ್ಕೂ ಅಧಿಕ ರನ್ಸ್ ಅನ್ನ ಗಳಿಸ್ತಾ ಇರೋದು. ಯಶಸ್ವಿ ಜೈಸ್ವಾಲ್ ಮಿಸ್ ಔಟ್ ಮಾಡ್ಕೊಂಡ್ರು ಅಂತ ಇದ್ವಿ, ಬಟ್ ಧ್ರುವ್ ಜುರೇಲ್ ಮಾಡಲಿಲ್ಲ. ಡಿಜೆ ತಮ್ಮ ಟೆಸ್ಟ್ ಕರಿಯರ್ನ 2ನೇ ಶತಕವನ್ನ ಇಲ್ಲಿ ಸಿಡಿಸ್ತಾರೆ. ಬಟ್ ಟಾಪ್ ಮೋಸ್ಟ್ ಸ್ಕೋರ್ ಈ ಒಂದು ಇನ್ನಿಂಗ್ಸ್ ಅಲ್ಲಿ 117 ದೇವದತ್ ಪಡಿಕ್ಕಲ್ ಆದ್ರೆ ಧ್ರುವ್ ಜುರೇಲ್ 115 ಗಳಿಸಿ ನಾಟ್ ಔಟ್ ಆಗಿ ಉಳಿತಾರೆ. 9 ಬೌಂಡ್ರೀಸ್ ಹಾಗೂ 2 ಮ್ಯಾಕ್ಸಿಮಮ್ ಇದ್ದಂಥ ಇನ್ನಿಂಗ್ಸ್ ಅದಾಗಿತ್ತು. ಅಸಿತಾ ಫರ್ನಾಂಡೋ 9 ವಿಕೆಟ್ಗಳಲ್ಲಿ 4 ವಿಕೆಟ್ಸ್ನ ಪಡೆದಂಥ ಬೌಲರ್. ಆ ನಂತರ ಪ್ರಭಾತ್ ಹಾಗೂ ಕೇಶರ 2 ತಗೊಳ್ತಾರೆ. 503ಕ್ಕೆ 9 ಭಾರತ. ಮೊಹಮ್ಮದ್ ಸಿರಾಜ್ ಭಾರತದ ತಂಡದ ಪರ
ಫಾಸ್ಟ್ ಬೌಲಿಂಗ್ ಪ್ರೊಸೀಡಿಂಗ್ಸ್ನ ಶುರು ಮಾಡುವಂಥ ಬೌಲರ್ ಆಗಿರ್ತಾರೆ. ಸ್ವಿಂಗ್ ಹೆಚ್ಚಿಗೆ ಸಿಗುತ್ತಾ, ಸ್ಲಿಪ್ ನಲ್ಲಿರುವಂಥ ಆ ಫೀಲ್ಡರ್ಸ್ಗೆ ಹೆಚ್ಚು ಅವಕಾಶ ಸಿಗುತ್ತಾ ಕ್ಯಾಚ್ ಮಾಡೋದಕ್ಕೆ. ಟೆಸ್ಟ್ ಕರಿಯರ್ನಲ್ಲಿ ಲಾಹಿರು ಉದಾರ 5 ಪಂದ್ಯಗಳನ್ನು ಆಡಿದ್ದಾರೆ, 8 ಇನ್ನಿಂಗ್ಸ್, 309 ರನ್ಸ್ ಗಳಿಸಿದ್ರೆ ಅವರು ಕೂಡ ಫಸ್ಟ್ ಕ್ಲಾಸ್ ಕರಿಯರ್ನಲ್ಲಿ 50 ಪಂದ್ಯಗಳನ್ನು ಆಡಿದ್ದಾರೆ, 82 ಇನ್ನಿಂಗ್ಸ್. ಕಾಮೆಂಟ್ರಿ ಬಾಕ್ಸ್ನಲ್ಲಿ ಈ ಪ್ರೊಸೀಡಿಂಗ್ಸ್ನ ಮುಂದುವರಿಸ್ತಾರೆ. ಬಂದು 10-15 ಉಳಿದಿರೋ ಓವರ್ಸು ದಿನದ ಕೊನೆ ಬಂದು ಆಡಬೇಕು ಅಂದರೆ ಕಷ್ಟನೇನೆ. ಅದನ್ನು ನಿಭಾಯಿಸೋಕ್ಕೆ ಲಹಿರು ಉದಾರ. ಮೊದಲ ರನ್ಗಳು ಶ್ರೀಲಂಕಾಕ್ಕೆ ಸಿಂಗಲ್ ಮಾನವ್ ಸುತಾರ ಅವರಿಂದ ಫೀಲ್ಡಿಂಗ್. ಉದಾರ ಈಗ ಸಿಂಗಲ್ ತೆಗೆದುಕೊಂಡ್ಮೇಲೆ ಕಮೀಲ್ ಮಿಶಾರ ಔಟ್. ಎಸ್, ಸಿಕ್ತು. ಒಳ್ಳೆ ಕ್ಯಾಚ್, ಜಿಗಿದು ಹಿಡಿದ್ರು ಯಶಸ್ವಿ ಜೈಸ್ವಾಲ್. ನೋಡಿ, ಉದಾರ ಔಟ್ ಆದರು. ಔಟ್ಸೈಡ್ ಎಡ್ಜ್ ಹೊಡಿತು, ರಾಂಗ್ ಲೈನಲ್ಲಿ ಆಡಿದ್ದು. ಒಳ್ಳೆ ಕ್ಯಾಚ್ ಕೂಡ ನಾವು ನೋಡ್ತಾ ಇದೀವಿ. ಔಟ್ಸೈಡ್ ಎಡ್ಜ್ ಅಂದರೆ ನೋಡಿ, ಲೈನ್ ಜಾಸ್ತಿ ಕ್ಲೋಸ್ ಮಾಡಿಬಿಟ್ರು. ಬಟ್ ಎಂಥ ಒಳ್ಳೆ ಕ್ಯಾಚ್ ರೀ ಇದು. ಆಹಾ, ಅಂದರೆ ಜಿಗಿದು ಏರಲ್ಲಿ ಹಿಡ್ದಿರೋಂಥ ಕ್ಯಾಚು. ಪ್ರೂವ್ ಮಾಡ್ತಾ ಇದ್ದೀನಿ ನಾನು. ಮೊದಲನೇ ಇನ್ನಿಂಗ್ಸ್ನಲ್ಲಿ ನಂದು ಏನೋ ಒಂದು ಸಿಚುವೇಶನ್ ಆಯಿತು, ಫೈನ್ ಕೂಡ ಆಗಿದೆ, ಬಟ್ ಫೈನ್ ಕ್ಯಾಚ್ ಹಿಡಿದ್ರು. ಉದಾರ ಔಟ್ ಆಗಿ ಹೋಗಬೇಕಾಯಿತು. ಒಂದೇ ರನ್ನಿಗೆ ಶ್ರೀಲಂಕಾ 1 ರನ್ನಿಗೆ 1 ವಿಕೆಟ್ ಕಳ್ಕೊಂಡಿದ್ದಾರೆ. ಇವರು ಯಾವ ರೀತಿ ಲೆಗ್ ಸೈಡಲ್ಲಿ ಹೋಗ್ತಾರೆ ವಿಕೆಟ್ ಕೀಪರ್, ಅದ್ರ ಮೇಲೆ ನಾವು ಗುರುತಿಡ್ತಾರೆ. ಓವರ್ ಥ್ರೋ, ಓಹೋ, ಅನವಶ್ಯಕವಾಗಿ 5 ರನ್ಗಳು. ರಾಘವೇಂದ್ರ ಬಂದು ಬಾಲ್ ಕೊಡಬೇಕಾಗತ್ತೆ, ನಮ್ಮ ಥ್ರೋ ಡೌನ್ ಸ್ಪೆಷಲಿಸ್ಟ್. 3ನೇ ಓವರ್ನ ಕೊನೆಯ ಬಾಲ್ ಇದು. ಹೇಗೆ ಡ್ರಿಫ್ಟ್ ಆಯ್ತು, ಅಪೀಲ್, ಲೇಟ್ ಅಪೀಲ್ ಇದು. ಔಟು! ಹಸನ್ ರಜಾ ಔಟ್ ಕೊಟ್ಟರೆ ಸ್ವಲ್ಪ ಲೇಟಾಗಿ ಡಿಸೈಡ್ ಮಾಡಿದ್ರು. ಖಂಡಿತವಾಗಿ ಪ್ರಭಾತ್ ಜಯಸೂರ್ಯ ರಿವ್ಯೂ ಮಾಡ್ತಾರೆ. ಇದು ಬ್ಯಾಟಿಗೆ ಬಿತ್ತು, ಅಂದರೆ ಪ್ಯಾಡ್ಗೆ ಮೊದಲು ಬಿದ್ದಿದ್ರೆ ರಿವ್ಯೂ ತಗೊಂಡಿದ್ದಾರೆ. Ball tracking coming up now. Hassan, impact is in line and umpire's call on the stumps, so you'll be staying with your original decision of out. ವಿಕೆಟ್ ಅಂಪೈರ್ಸ್ ಕಾಲ್. Hassan, you're on screen now. ಔಟ್. ಅಂಪೈರ್ಸ್ ಕಾಲ್ ಆಗಿತ್ತದು, ಲಕ್ಕಿ ಅಂತ ಹೇಳ್ಬೋದು. ಆದರೂ ವಿಕೆಟ್ ಈಸ್ ವಿಕೆಟ್. ಮಾನವ್ ಸುತಾರ್ ಅವರಿಗೆ ಮೊದಲನೇ ಓವರ್ನಲ್ಲೇ ವಿಕೆಟ್. ವೆಲ್ ಡನ್. ಯಾವ ರೀತಿ ಸ್ವರ್ವ್ ಆಯಿತು, ಒಳ್ಳೆ ಸ್ವಿಂಗ್ ಬೌಲರ್ ಥರ 2 ರನ್ ಗಳಿಸಿ ಔಟ್ ಆಗಿದ್ದಾರೆ ಪ್ರಭಾತ್ ಜಯಸೂರ್ಯ. 8 for 2 ಶ್ರೀಲಂಕಾ 3 ಓವರ್ ನಂತರ. ನೋಡಿ, ಪ್ಲೇಯರ್ಸ್ ವಾಪಸ್ ಬರ್ತಾ ಇದ್ದಾರೆ. ಅಂದರೆ ಸ್ಟಂಪ್ಸ್ ಇಂದಿನ ಆಟ ಮುಗಿಯಿತು. 503ಕ್ಕೆ 9 ವಿಕೆಟ್ ಕಳ್ಕೊಂಡಾಗ ಡಿಕ್ಲೇರ್ ಮಾಡಿದ್ದು ಒಳ್ಳೆ ಆಯಿತು. 8 for 2. ಈಗ ಕಮೀಲ್ ಮಿಶಾರ ನಾಟ್ ಔಟ್ ಆಗಿ ಉಳಿದಿದ್ದಾರೆ, ಅದೊಂದು ಕೊಡುಗೆಯಾಗಿತ್ತು. ಲಹಿರು ಉದಾರ ಹಾಗೂ ನೈಟ್ ವಾಚ್ಮನ್ ಆಗಿ ಬಂದಂಥ ಪ್ರಭಾತ ಜಯಸೂರ್ಯ ಔಟ್ ಆದ್ರು. ಪ್ರಸಿದ್ಧಿ ಕೃಷ್ಣ ಅದ್ಭುತವಾದ ಬೌಲಿಂಗ್ ಪ್ರದರ್ಶನ, ಜಸ್ಟ್ ಶಾರ್ಟ್ ಆಫ್ ಲೆಂತ್. ಯಾವ ರೀತಿ ಎಗರಿತು, ಬ್ಯಾಟರ್ ಕೂಡ ಹೇಳಿದರು ಲಹಿರು ಉದಾರ ಕಾಣಲಿಲ್ಲ ಅಂತ ಹೇಳ್ಬಿಟ್ಟು. ಕಾಣಲಿ ಬಿಡಲಿ, ಔಟ್ ಆದರೆ ಔಟ್ ಅಷ್ಟೇ.